ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಈ ಅಭಾವ ಗ್ಯಾಸ್ ಅಭಾವದ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ. ಪುಷ್ಪ ಮೇಡಮ್ ಹೇಳ್ತಾ ಇದ್ರಿ ಕೇಂದ್ರ ಸರ್ಕಾರದ ಒಂದಷ್ಟು ಜವಾಬ್ದಾರಿಯುತ ಒಂದು ಏನೇನು ಕೆಲಸ ಮಾಡಬೇಕಾಗಿತ್ತು ಅದನ್ನ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿ. ಹೌದು ಸರ್, ನೋಡಿ ನಮಗೆ ಈಗ ಯಾವಾಗ ಯುದ್ಧ ಸ್ಟಾರ್ಟ್ ಆಯಿತು ಮೋದಿ ಅವರು ಒಂದ್ಸಲ ಟ್ರಂಪ್ ಅವರ ತಾಳಕ್ಕೆ ಕುಣಿಯಕ್ಕೆ ದಿಟ್ಟವಾದ ನಿರ್ಧಾರವನ್ನ ತಗೊಂಡಿಲ್ಲ ಸರ್. ಅವರು ಮೋದಿ ಅವರು ನೀವು 30 ದಿವಸ ರಷ್ಯಾ ಅವ್ರ ಹತ್ರ ತೈಲ ಖರೀದಿ ಮಾಡಬೇಕು ನೀವು ಅಂದ್ರೆ ಅವ್ರ ಹತ್ರ ಮಾಡಬೇಕು ಅನ್ನೋ ರೀತಿಯಲ್ಲಿ ಇರಾನ್ ಇಷ್ಟು ಯುದ್ಧ ನಡೆದು ಇರಾನ್ ಏಕಾಂಗಿಯಾಗಿ ಹೋರಾಟ ಅವ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನ ಇವರು ತಗೊಂಡಿಲ್ಲ. ಅವರು ಅಲ್ಲಿನ ಮುಖ್ಯಸ್ಥರು ಸತ್ತೋದ್ರು ಅಂದಾಗ ಅವರಿಗೆ ಶ್ರದ್ಧಾಂಜಲಿ ಅರ್ಸಕ್ಕೆ 3 ದಿನ ಬೇಕಿತ್ತ ಸರ್ ನಮ್ಮ ಪ್ರಧಾನಿಗಳಿಗೆ. ನಾನು ಹೇಳೋದು ನೋಡಿ ಯಾವುದೇ ಒಂದು ದೇಶ ಅಥವಾ ಇನ್ನೊಂದು ಮತ್ತೊಂದು ಬಿಟ್ಟಾಕಿಲ್ಲ ನಮ್ಮ ದೇಶದ ಜನ ಬಗ್ಗೆ ಅಷ್ಟೇ. ಯಾಕಂದ್ರೆ ನೀವು ಇವತ್ತು ಇರಾನಿಂದ ತೈಲ ಬರ್ಬೇಕಾದ್ರೆ ಅಲ್ಲಿ ಅರ್ಮಾಸ್ ಇಂದಾನೇ ಬರ್ಬೇಕಾಗುತ್ತೆ. ಆ ದೇಶದ ಒಂದು ಸಪೋರ್ಟ್ ಇದ್ರೇನೆ ನಮ್ಗೆ ತೈಲ ಬರಕ್ಕೆ ಸಾಧ್ಯ ಆಗುತ್ತೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಪ್ರಮುಖವಾಗಿ ಇದನ್ನ ನೀವು ಹೆಂಗೂ ಅನ್ಬೋದಲ್ಲ ಅಲ್ಲ ಅಂದ್ರೆ ತಟಸ್ಥ ನಿಲುವು ತಗೊಂಡಿರ್ಬೋದು. ಈಗ ಅವ್ರ ಕಡೆಗೆ ಸಪೋರ್ಟ್ ಮಾಡಿದ್ರೆ ಇಸ್ರೇಲ್ ವಿರುದ್ಧವಾಗಿ ಹೋದಂಗಾಗುತ್ತಲ್ವಾ. ಟ್ರಂಪ್ ರವರ ತಾಳಕ್ಕೆ ಕುಣಿಯೋದು ಯಾಕೆ ನರೇಂದ್ರ ಮೋದಿ ಅವರು ಅಂತ ನನಗೆ ಇದುವರೆಗೂ ಗೊತ್ತಾಗ್ತಿಲ್ಲ ಸರ್. ನೋಡಿ ಅವತ್ತು ನೆಹರು ಅವರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ಮನಮೋಹನ್ ಸಿಂಗ್ ಅವರು ಇರ್ಬೋದು, PV ನರಸಿಂಹರಾವ್ ಆರ್ಥಿಕವಾದ ನೀತಿಗಳನ್ನ ಹೆಂಗಿತ್ತು, ವಿದೇಶಾಂಗ ನೀತಿಗಳು ಹೆಂಗಿತ್ತು, ಸ್ಪಷ್ಟವಾದ ನಿಲುವಿತ್ತು. ಇವತ್ತು ನಮ್ಮ ದೇಶದ ಪ್ರಧಾನಿಗಳು ಸ್ಪಷ್ಟವಾದ ನಿರ್ಧಾರಗಳನ್ನ ದಿಟ್ಟವಾದ ನಿರ್ಧಾರಗಳನ್ನ ಕೈಗೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ. ಟ್ರಂಪ್ ರವರ ತಾಳಕ್ಕೆ ಕುಣಿತಿದ್ದಾರೆ ಇವರು. ಯಾಕೆ ಕುಣಿತಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ, ಅದು ಇಡನ್ ಏನಿದೆ ಅಂತ ಗೊತ್ತಿಲ್ಲ. ಇವರಂತೂ ಸರೆಂಡರ್ ಆಗಿದ್ದಾರೆ. ಈ ಒಂದು ಇದರಿಂದನೇ ಇವತ್ತಿನ ದಿವಸ ಈ ರೀತಿಯ ಅಭಾವಗಳು ಸೃಷ್ಟಿ ಆಗಕ್ಕೆ ಕಾರಣ ಆಗುತ್ತೆ. ನಮಗೆ ರಷ್ಯಾ ಇಂದ ನಾವು ತಗೋಬೇಕಂದ್ರೆ ಟ್ರಂಪ್ದು ನಮಗೆ ಯಾಕೆ ಪರ್ಮಿಷನ್ ಬೇಕು ಅನ್ನೋದು ನಮ್ಮ ಪ್ರಶ್ನೆ ಬಿಜೆಪಿ ಅವರಿಗೆ. ಇವತ್ತು ನೋಡಿ ನೀವು 30 ದಿನ ತಗೋಬೇಕು, ಒಂದು ಅಗ್ರಿಮೆಂಟ್ ಆಗುತ್ತೆ, ಯಾಕೆ ಅದು ಅನ್ನೋದು ನಮ್ಮದ ಒಂದು ಪ್ರಶ್ನೆ ಸರ್. ಅಶ್ವಿನಿ ಮೇಡಮ್ ಸೇಮ್ ಪ್ರಶ್ನೆ ಅಂದ್ರೆ ಕರೆಕ್ಟ್ ಆಗಿದೆ ಅದು. ಈಗ ಅವರು ಅಮೆರಿಕಾದವರು ಈಗ ಫಸ್ಟ್ ಅವ್ರು ಏನು ಹೇಳಿದ್ದು ರಷ್ಯಾದಿಂದ ಖರೀದಿ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿತ್ತು, ಆಯ್ತು ಅಂತ ಅದಕ್ಕೂ ಒಪ್ಕೊಂಡಿದ್ರಂತೆ. ಆಯ್ತಾ, ಅದಾದ ಮೇಲೆ ಈಗ ರಷ್ಯಾದಿಂದ ಈ ಯುದ್ಧದಿಂದ ಇರಾನ್ನಿಂದ ಬರಬೇಕಾದಂಥದ್ದು ಹರ್ಮುಜ್ ಜಲಸಂಧಿಯಿಂದ ಬಂದಾಗಿರೋದ್ರಿಂದ ಬಂದಿಲ್ಲ ಅಂತ. ಸೊ ಹಾಗಾಗಿ ಅಲ್ಲಿ ತನಕ ರಷ್ಯಾದಿಂದ ನೀವು ತಗೊಳ್ಳಿ ಅಂದ ತಕ್ಷಣ ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಅವ್ರ ತಾಳಕ್ಕೆ ಇವ್ರು ಕುಡಿತಾ ಇದ್ದಾರೆ ಅನ್ನೋದು ಅವ್ರ ಪ್ರಶ್ನೆ. ಖಂಡಿತ ಇಲ್ಲ. ಇಂಟರ್ನ್ಯಾಷನಲ್ ಅಫೇರ್ಸ್ ಏನಿದೆ, ಟ್ರೀಟಿಗಳು ಒಪ್ಪಂದಗಳು ಏನಾಗುತ್ತೆ ಅದನ್ನ ಕೂಲಂಕುಷವಾಗಿ ಓದ್ಕೊಂಡು ಬರಬೇಕು. ಯಾರಾದ್ರೂ ನಾನು ಹೇಳ್ತೀನಿ ಮೇಡಮ್, ಯಾವ ಒಪ್ಪಂದ ಬಂದಾಗ ಇವತ್ತು ನಮ್ಮ ಡೇಟಾ ರಕ್ಷಣಾ ಇಲಾಖೆಯ ಡೇಟಾ ಅಮೆರಿಕ ಕೈಯಲ್ಲಿದೆ, ಮುಗಿದಿದೆ. ಮೋದಿ ಅವರು US ಅವ್ರಿಗೂ ಬೇಕು, ರಷ್ಯಾ ಅವ್ರಿಗೂ ಬೇಕು. ನಮಗೆ US ಅವ್ರು ಬೇಕು, ರಷ್ಯಾ ಅವ್ರು ಬೇಕಲ್ಲ. ಅದು ಹಿಂದಿನ ಭಾರತ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ಮೇಡಮ್ ನೀವು ವಾಟ್ಸ್ಆಪ್ ಅಲ್ಲಿ ಓದ್ಕೊ ಬಂದಿರೋ ನರೇಶನ್ ಇಲ್ಲಿ ಓದಬೇಡಿ. ಆ ಟೈಮ್ ಅಲ್ಲಿ ಗುಲಾಮ್ ಮಾಡಿದ್ದಾರೆ ಅಂತ ಹೇಳಿ ಯಾವ ಯುದ್ಧನ ನಿಲ್ಲಿಸಿದ್ದಾರೆ. ಒಂದು ಸೆಕೆಂಡ್ ಮೇಡಮ್, ಮೈಂಡ್ ಯೋರ್ ಮ್ಯಾನರಿಸಮ್. ಏನ್ ಮೇಡಮ್ ಮ್ಯಾನರಿಸಮ್? ಇವರ ಪ್ರಧಾನಿಗಳು ಸರ್ಕಾರಗಳಿದ್ದಾಗ ಗುಲಾಮರ ತರ ಇತ್ತು ಭಾರತ. ಇವತ್ತು ಎರಡು ತುಂಡು ಮಾಡಿ ಬಿಸಾಕಿದ್ರು ಪಾಕಿಸ್ತಾನ, ಬಾಂಗ್ಲಾದೇಶನ. ನೀವು ಗುಲಾಮರ ತರ ಇರೋದು, ಇವತ್ತು ಟ್ರಂಪ್ಗೆ ಗುಲಾಮಗಿರಿ ಮಾಡ್ತಾ ಇರೋದು ನೀವು. ಅಮೆರಿಕದವರಿಗೆ, ಬ್ರಿಟನ್ ಅವರಿಗೆ, ಶ್ರೀಲಂಕಾದವರಿಗೆ, ಚೈನಾ ಅವರಿಗೆ ಭಾರತದ ಭೂಭಾಗಗಳನ್ನ ಗಿಫ್ಟ್ ಆಗಿ ಕೊಟ್ಟಿರೋ ಅಂತ ಸರ್ಕಾರಗಳು. ಅಖಂಡ ಭಾರತ ಅವ್ರ ಮೇಲೆ ಇವ್ರ ಮೇಲೆ ಬೇಡ, ಸಮಸ್ಯೆ ಬಗ್ಗೆ ಚರ್ಚೆ ಆಗ್ಲಿ, ಸಮಸ್ಯೆ ಬಗ್ಗೆ ಚರ್ಚೆ ಆಗ್ಲಿ, ಇದೆಲ್ಲ ಬೇಡ. ಒಳಗಡೆ ಬಂದು ಎಷ್ಟು ಭೂಪ್ರದೇಶದಲ್ಲಿ ಒಂದ್ ಸೆಕೆಂಡ್ ಮೇಡಮ್, ಯಾರು ಇಲ್ಲಿ ಭಯ ಪಡ್ತಾ ಇಲ್ಲ. ಇವತ್ತು ಇರಾನು ಅವರ ಒಂದು ವಾರ್ಶಿಪ್ ನ ಭಾರತ ಸುರಕ್ಷತೆ ಕೊಡಿ, ಅದಕ್ಕೆ ರಕ್ಷಣೆ ಕೊಡಿ ಅಂತ ಕೇಳಿದಾಗ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಹಿಂದೆ ಮುಂದೆ ಭಾರತದ ಮಹಾಸಾಗರ, ಹಿಂದೂ ಮಹಾಸಾಗರದಲ್ಲಿ ಇವತ್ತು ಕೂಡ ಸೇಫ್ ಆಗಿದೆ ಇರಾನ್ ವಾರ್ಶಿಪ್. ಅದಕ್ಕೆ ಇರಾನ್ ಅವರು ಕೂಡ ಪ್ರಧಾನ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ, ಧನ್ಯವಾದಗಳು. ಬರ್ಬೇಕು ಒಬ್ಬ ವಕ್ತಾರರಾಗಿರೋರು, ಸುಮ್ನೆ ಬಂದು ಏನಂದ್ರೆ ಬಾಯಿಗೆ ಬಂದು ಸ್ಥಿತಿನಲ್ಲಿ ದೇಶ ಮೊದಲು, ಪಕ್ಷಗಳಲ್ಲ, ರಾಜಕಾರಣ ದೇಶ ಮೊದಲು ಅಂದ್ಮೇಲೆ ನಮ್ಮ ಬೆನ್ ತಡ್ಕೊಳ್ಳೋದನ್ನ ನಾವು ಫಸ್ಟ್ ಬಿಡಬೇಕು. ಬಿಜೆಪಿಗಾಗ್ಲಿ ಅದು ಕಾಂಗ್ರೆಸ್ಗಾಗ್ಲಿ, ಬಿಜೆಪಿಗಾಗ್ಲಿ ಕಾಂಗ್ರೆಸ್ಗಾಗ್ಲಿ ಅದನ್ನ ಫಸ್ಟ್ ಬಿಡಬೇಕು ಅಷ್ಟೇ. ಇವರ ರಾಷ್ಟ್ರೀಯ ನಾಯಕರೇ ಬಾಯಿ ಮುಚ್ಕೊಂಡು ಕೂತಿದ್ದಾರೆ, ಒಪ್ಕೊಂಡು ಅಂಡ್ ಶ್ಲಾಘಿಸ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೆಪ್ಸ್ ನ. ಇಲ್ಲಿ ಕರ್ನಾಟಕದಲ್ಲಿ ಇವ್ರುಗಳು ಅಲ್ಲ ಮೇಡಮ್,
ಎದ್ದು ಬೊಬ್ಬೆ ಹೊಡಿತಾ ಇರೋದು. ರಾಹುಲ್ ಗಾಂಧಿ ಅವರು ನರೇಂದ್ರ ಸರೆಂಡರ್ ಅಂತ ಓಪನ್ ಆಗಿ ತಪ್ಸ್ಕೊಂಡು ಓಡಾಡ್ತಾರಲ್ವಾ ಮೇಡಮ್ ಸಂಸದಲ್ಲಿ. ಅದು ಹೆಣ್ಮಕ್ಳು ಬಂದು ನನ್ನ ಮುತ್ತಿಗೆ ಹಾಕ್ತಾರೆ ಅಂತ ಸಂಸತ್ಗೆ ಬರಲ್ಲ ಮೋದಿ ಅವರು. ಎಲ್ರಿಗೂ ಡಿಸ್ಕಷನ್ ಇದ್ರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಭಾರತದ ಮೇಡಮ್ ವಿರುದ್ಧ ಅವರು ಮಾತಾಡ್ತಾ ವಿರೋಧ ಪಕ್ಷದ ಇರ್ತಾರೆ. ಇಲ್ಲಿ ನಾಯಕರು ಒಂದು ಟ್ರಿಪಲ್ ತಲಾಕ್ ನಮ್ಮ ದೇಶದ ಪ್ರಧಾನಿ ಅಲ್ಲ, ಅದಿರ್ಲಿ. ಇರ್ಬೋದು. ಅದು ಒಟ್ಟಿಗೆ ಇರ್ಲಿ ಮೇಡಮ್. ಸಂಸದರು ಹೆಣ್ಮಕ್ಳು ಬಂದು ನನಗೆ ಮುತ್ತಿಗೆ ಹಾಕ್ತಾರೆ ಅಂತ ಎದುರೇ ಪಾಕ್ತಾರೆ ಅಂದ್ರೆ ಮೋದಿ ಅವರು ಇದುವರೆಗೂ ಒಂದೇ ಒಂದು ಅಲ್ಲ, ಇಲ್ಲಿ ಪತ್ರಿಕಾ ರಾಹುಲ್ ಮಾಧ್ಯಮವನ್ನ ಗಾಂಧಿ ಉಳಿಸುವಂತ ಬೇಡ, ಬೇಡ, ಬೇಡ. ತೋರಿಸ್ಲಿಲ್ಲ ಅಂದ್ರೆ ಅವರ ಪುಷ್ಪ ಅವರೇ, ಸಾಧನೆ ಏನು? ಪುಷ್ಪ ಅವರೇ, ಬಿಟ್ಟು ಮಾತಾಡ್ತಿದ್ದಾರೆ. ಯಾಕೆ ಇಲ್ಲಿ facts ಇಲ್ಲ ಎಮ್ಮನ ಅಲ್ಲ, ಹತ್ರ? ಇಲ್ಲಿ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಮೋದಿ ಅವ್ರು ಯಾರು ಬರೋದಿಲ್ಲ. ಇಲ್ಲಿ ಬರ್ತಾ ಇರೋದು ಜನಸಾಮಾನ್ಯರು ಅಷ್ಟೇ, ನಮ್ಮ ಪ್ರಾಬ್ಲಮ್ ಅಷ್ಟೇ ಅಷ್ಟೇ. ಅಷ್ಟೇ. ಯಾರು ಭಯ ಇಲ್ಲಿ ಹುಟ್ಟಾಕ್ತಾ ಪಕ್ಷ ಇದ್ದಾರೆ ಇಲ್ಲಿ? ಈಗ That ಇಲ್ಲಿ is important ನಾವು for ಜೋರ us. ಕಿರ್ಚಿ ಏನು ಮಾತಾಡಿದ್ರು ಏನು ಯೂಸ್ ಇಲ್ಲ. ಬೇಕಾಗಿರೋ ಸಮಸ್ಯೆಗೆ ಸೊಲ್ಯೂಷನ್ ರೈಸ್ ಮಾಡಿ ಹುಟ್ಟಾಕಿದ್ರಲ್ಲ. ಇಬ್ರು ಒಟ್ಟಾಗಿ ಹೋಗ್ಬೇಕು ಅನ್ನೋದೇ ಅವಾಗ್ಲಿಂದ ಹೌದು ಹೇಳ್ತಾ ಸರ್. ಇರೋದು. ಒಟ್ಟಿನಲ್ಲಿ ಇಲ್ಲಿ ಜನಸಾಮಾನ್ಯರಿಗೆ ಈಗ ಒಳ್ಳೇದಾಗ್ಬೇಕು. ಕಾರ್ಯಕರ್ತರಾಗಿ ಜೊತೆಗೆ ವಕ್ತಾರರಾಗಿ ನೀವೇ ಇಲ್ಲಿ ಈ ರೀತಿಯಾಗಿ ಮಾತಾಡಿದ್ರೆ ಇನ್ನಲ್ಲಿ ಆಯ್ಕೆ ಆಗಿರೋರು ದೊಡ್ಡ ದೊಡ್ಡ ಅಲ್ಲ ಸ್ಥಾನದಲ್ಲಿ ಸರ್, ಕೂತಿರೋರು ರಾಜ್ಯ ಹೆಂಗೆ? ಸರ್ಕಾರದ ಹೊಣೆ ಅಲ್ಲ, ಕೇಂದ್ರ ಸರ್ಕಾರನೇ ಪ್ರೈಸ್ ರೈಸ್ ಮಾಡಿ ಇಲ್ಲ ಜನರನ್ನ ಬೇಡ, panic ಅದನ್ನು ಬೇಡ. ಮಾಡ್ತಿದೆ. ಆಯ್ತು, ಅಟ್ಲೀಸ್ಟ್ ಆ ಯಾಕೆ ಪ್ಯಾನಿಕ್ ಅನ್ನ ಜಾಸ್ತಿ ಮಾಡಿದೆ ಇಲ್ಲ, ಇಲ್ಲ, ಅನ್ನೋದು ಪುಷ್ಪ ನಮ್ಮ ಮೇಡಮ್ ಪ್ರಶ್ನೆ. ಆಯ್ತು. ಯಾಕೆ ಜಾಸ್ತಿ ಒಂದು ಮಾಡಿದೆ? ಒಂದ್ ಸೆಕೆಂಡ್, ಅದಕ್ಕೆ ಯಾಕೆ ಜಾಸ್ತಿ ಈಗ ಮಾಡಿದೆ? ಈಗ ಒಂದ್ ಸೆಕೆಂಡ್, ಅದಾಯ್ತು, ಓಕೆ, ಕೇಂದ್ರ ಮಾಡಿದಾರಲ್ವಾ, ಬೊಟ್ಟು ಮಾಡೋದ್ರ ಬದಲು ಯಾವುದೇ ಒಂದು ಇದಕ್ಕೂ ಅವ್ರು ಮಾಡಿಲ್ವಾ ಅಥವಾ ನೀವು ಮಾಡಿಲ್ವಾ ಅಂತ ಕೇಳೋದ್ರ ನಿಟ್ಟಿನಲ್ಲಿ ಬದಲು ನಾನು ಅದನ್ನೇ ಅಲ್ಲ ಅಲ್ಲ ಹೇಳ್ದೆ ಅದೇನೆ ಈಗ. ಈಗ ಪ್ರೈಸ್ ಆಯ್ಕೆ ಮಾಡಿದಾರಲ್ಲ ಅದನ್ನ Floor of the ಅವ್ರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಮುನಿಯಪ್ಪ ಅವರು ಹೇಳಿದ್ದಾರೆ, ಅದಕ್ಕೆ ನೀತಿ ನಿಯಮಗಳನ್ನ ರೂಪಿಸ್ತೀವಿ, ಸೊ ಇದರ ನಿಟ್ಟಿನಲ್ಲಿ ಕ್ರಮವನ್ನ ತಗೊಳ್ತೀವಿ, ಒಂದು ಕುಟುಂಬಕ್ಕೆ ಒಂದು ಸಿಲಿಂಡರ್ ರೀತಿ ಹಿತಮಿತವಾಗಿ ಬಳಸೋದಕ್ಕೆ ಅವ್ರು ಇವತ್ತು ಕರೆ ಕೊಟ್ಟಿದ್ದಾರೆ. ಇಲ್ಲಿಂದ ಮುಂದೆ ಇನ್ನ ಅದಕ್ಕೆ ತಕ್ಕನಾದಂತಹ ರೂಪರೇಷೆಗಳನ್ನ ಅವರು ಮಾಡ್ತಾರೆ. ಜನಗಳಿಗೆ ಎಲ್ಲಾ ರೀತಿಯಲ್ಲೂ ಜನಪರವಾದ ಸರ್ಕಾರ, ನಾವು ನುಡಿದಂತೆ ನಡೆದಿರೋರು, ಇಂತಹ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋರು, ಜನಗಳ ಪರವಾಗಿ ನಿಂತಿರೋರು, ಜನಗಳಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಡ್ಸ್ಕೊಳ್ಳೋದು ನಮ್ಮ ಧರ್ಮ, ನಡ್ಕೊಳ್ತಾರೆ ಸಹ. ಇವತ್ತೇ ಆ ಒಂದು ಅದೇ ಜನರಿಗೆ ಸಮಸ್ಯೆ ಆಗಬಾರದು ಅಂತಂದ್ರೆ ಅದೇ ಇವತ್ತೇ ಹೇಳಿದ್ದು. ನಮ್ಮ ಸಚಿವರು ಆ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಜನರಿಗೆ ಸಮಸ್ಯೆ ಆಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ಆಡಳಿತ ಪಕ್ಷ ವಿಪಕ್ಷ ಎರಡನ್ನೂ ಕೂಡ ಒಟ್ಟಾಗಿ ಹೋಗ್ಬೇಕಲ್ಲ. ಅದು ನಿಮ್ಗೆ ಸೆಂಟ್ರಲ್ ಬರೀ ಕೇಂದ್ರದಲ್ಲಿ ಮಾತ್ರ ಆಗ್ಬೇಕು ಅಂತಲ್ಲ, ರಾಜ್ಯದಲ್ಲೂ ಆಗ್ಲಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯದಲ್ಲೂ ಎಲ್ಲ ಆಗ್ಲಿ, ಒಟ್ಟಿಗೆ ಹೋಗ್ಬೇಕು. ಹೊಂದಾಣಿಕೆ ಮಾಡ್ಕೊಂಡು ರಾಜ್ಯ ಹೋಗ್ಲಿ. ಸರ್ಕಾರದ ಕೈಯಲ್ಲಿಲ್ಲ, ಕೇಂದ್ರ ಸರ್ಕಾರದ ಕೈಯಲ್ಲೇ ಇರೋದು. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು 2-3 ದಿನದಿಂದ ಈ ವಿಷಯ ಚರ್ಚೆಗೆ ಬಂದಿದೆ. ಹೌದು, ಯಾವ್ದಾದ್ರೂ ನಾಯಕರು ಕಾಂಗ್ರೆಸ್ ಅವ್ರು ಮಾತಾಡಿದಾರೆ. ನಿನ್ನೆ ಡಿನ್ನರ್ ಮೀಟಿಂಗ್ ಅಲ್ಲಿ ಬಿಸಿ ಇದ್ರೆ ಆಗ್ಲಿ, ಮೇಡಮ್ ಕರ್ನಾಟಕ ಬಿಟ್ಬಿಡಿ, ಇಂಡಿಯಾ ಎಲ್ಲ ಅಲ್ಲ, ಇಡೀ ಭಾರತದಲ್ಲೇ ಸಮಸ್ಯೆ ಇದೆ, ಕರ್ನಾಟಕದಲ್ಲಿ ಮಾತ್ರ ಸಮಸ್ಯೆ ಇಲ್ಲ. ಅದೇ ವಿಚಾರ ಹೇಳಿದ್ದು ನಾನು ಅದೇ ವಿಚಾರ ಹೇಳಿದ್ದು. ಈಗ ಇಲ್ಲಿ ಸಮಸ್ಯೆ ಬಂದಿದೆ ಮೇಡಮ್, ಜನಗಳ ಕಾಳಜಿ ಇಲ್ಲ ಸರ್. ನಾನು ಅವಾಗ್ಲೇ ನಿಮ್ಗೆ ಎಕ್ಸಾಂಪಲ್ ಆಗಿ ಅದನ್ನೇ ಹೇಳಿದ್ದು. ಈಗ ಸಮಸ್ಯೆ ಅಂತ ಎಲ್ಲಾ ಕಡೆನೂ ಆಗಿದೆ. ಅವ್ರು ನೋಡ್ಕೊಂತಾರೆ ಬಿಟ್ಟಾಕಿ. ಈಗ ಯಾವ್ದು UP ನೋಡ್ಕೋಬೇಕಾ, ಅವ್ರು ನೋಡ್ಕೊಂತಾರೆ, ತಮಿಳ್ನಾಡು ನೋಡ್ಕೊಂತಾರೆ, ನಮ್ಮದ್ ನಾವು ನೋಡ್ಕೊಳ್ಳೋಣ. ಹೌದು ಸರ್. ಈಗ ಇಲ್ಲಿ ಸಮಸ್ಯೆ ಬಂದಿದೆ, ಎಲ್ಲಾ ಕಡೆನೂ ಸಮಸ್ಯೆ ಆಗಿದೆ. ಹೌದು, ಇಲ್ಲಿ ನಮಗ್ ಸಮಸ್ಯೆ ಬಂದಿದೆ, ಅದಕ್ಕೆ ಒಟ್ಟಾಗಿ ಹೋಗ್ಬೇಕು. ಈಗ ನೀವ್ ಹೇಳಿದ್ರಿ ಇದಕ್ಕೆ ಪರಿಹಾರ ಕ್ರಮ, ಕಾನೂನು ರಚಿಸೋದು ಎಲ್ಲಾನು ಮಾಡಿದ್ರಿ. ಹೌದು, ಈಗೇನು ವಿಪಕ್ಷ ಆಕ್ಟಿವ್ ಆಗಿ ಇದ್ಕೊಂಡು ನಿಮ್ಮ ಮೇಲೆ ವಾಕ್ ಪ್ರಹಾರ ಮಾಡ್ತಾರೋ ಅವ್ರ ಜೊತೆಗೆ ಸರ್ಕೊಂಡು ಯಾವುದಪ್ಪ ಇಲ್ಲಿ ಸಮಸ್ಯೆ ಇದೆ, ನಡ್ರಿ ಹೋಗೋಣ, ಸಾಲ್ವ್ ಮಾಡೋಣ, ಯಾಕೆ ಹಿಂಗ್ ಮಾಡಬಾರ್ದು? ಅಭಾವ ಸೃಷ್ಟಿ ಮಾಡಕ್ಕೆ ಅವ್ರದೇ ಒಂದು ಕೈವಾಡ ಇಬ್ರು ಒಂಟಿ ಅಲ್ಲ ಅಲ್ಲ, ಇಬ್ರು ಜಂಟಿ ಆಗೋದ್ರೆ 2-3 ಆರ್ಟಿಕಲ್ ಅಲ್ಲಿ ಓದ್ದೆ ಅಲ್ಲ, ಗೃಹಲಕ್ಷ್ಮಿ ಹಣನ ಹೈಯೆಸ್ಟ್ ತಗೊಳ್ತಿರೋದು ಉಡುಪಿಯಲ್ಲಿ. ಉಡುಪಿಯಿಂದ ನಮ್ಗೊಂದು ಓಟ್ ಬರಲ್ಲ, ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು. ಅಂದ್ರೆ ಅವ್ರ ಕೈವಾಡ ಹೆಂಗಿರುತ್ತೆ ಇದ್ರಲ್ಲಿ. ಓಟ್ಗೋಸ್ಕರ ಕೆಲಸ ಮಾಡಬಾರಲ್ವಾ? ಸರ್, ಇದ್ರಲ್ಲೂ ಅಷ್ಟೇ ಓಟ್ಗೋಸ್ಕರ ಕೆಲಸ ಇಲ್ಲ, ಇದು ಒಪ್ಪಂದಂಗ ಆಗ್ಬಿಡ್ತದೆ. ಇಲ್ಲ 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 ಇಲ್ಲ, ಗ್ಯಾರಂಟಿ ತಗೊಂತಾರೆ, ಓಟ್ ಹಾಕಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ. ಕಾಳಸಂತೆಯಲ್ಲಿ ಏನು ಹೇಳ್ತಿದ್ದಾರೆ ಅದ್ರಲ್ಲಿ ಅವ್ರದ್ದು ಸಹ ಪಾತ್ರ ಇರಬಹುದು ಅಂತ ನನಗೆ ಅನಿಸುತ್ತೆ. ಅದು ತಪ್ಪಾಗುತ್ತೆ ನೀವು ಹೇಳಿದಾಗ. ಇಲ್ಲ, ಅಲ್ಲಿ ಅತಿ ಹೆಚ್ಚು ಜನ ಗ್ಯಾರಂಟಿ ತಗೊಂತಾರೆ, ನಮ್ಗೆ ಓಟ್ ಹಾಕಲ್ಲ ಅನ್ನೋದು ತಪ್ಪು. ಈಗ ನೀವು ಕೊಟ್ಟಿರೋದು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ. ಯಾವ್ರು ಉಡುಪಿಯಲ್ಲಿದೆ, ಕರ್ನಾಟಕದಲ್ಲೇ ಇದೆಯಲ್ಲ ಸೌಲಭ್ಯವನ್ನ ಸರ್ ನಾವೆಲ್ರಿಗೂ ಕೊಟ್ಟಿರೋದು, ಎಲ್ಲಾ ಬಡವರ್ಗದವರಿಗೂ ಎಲ್ಲ ಶ್ರೀಸಾಮಾನ್ಯರಿಗೂ ತಲುಪಲಿ ಅಂತಾನೆ ಕೊಟ್ಟಿರೋದು. ಸಮಸ್ಯೆನೂ ಅಷ್ಟೇ, ಅಕ್ಕಿನ ಭಾರತ್ ಅಕ್ಕಿ ಅಂತ ಬ್ರಾಂಡ್ ಮಾಡಿ ಕೊಟ್ಟವರಲ್ಲ. ಕಾಂಗ್ರೆಸ್ ಅವ್ರು ಕೊಟ್ರೆ ಅವ್ರಿಗೆ ಹೆಸರು ಬಂದ್ಬಿಡುತ್ತೆ ಅಂತ ನಮ್ಮ ಒಂದು ಏನು ಆಹಾರ ಭದ್ರತೆ ಕಾಯ್ದೆಯನ್ನ ತಂದಿದ್ದೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಇನ್ನೊಂದೇನು ಗೊತ್ತಾ, ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬ್ರಾಂಡ್ ಮಾಡಿ ಕೊಡ್ತಾರೆ. ನಾವು ಅನ್ನದಲ್ಲೂ ಆ ತರ ಮಾಡಲ್ಲ ಸರ್. ಒಂದ್ ಕೆಲಸ ಮಾಡಿ ಮೇಡಮ್, ಅಲ್ಲ ಅಲ್ಲ ಆಯ್ತು, ಈಗ ಯಾರು ಇಲ್ಲ ಅದಕ್ಕೆ ಯಾರು ಬೇಡ. ಈಗ ಸೆಂಟ್ರಲ್ ಇಂದ
Let's she stick on to today's topic. ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಬಂದಾಗ ಆಯ್ತು. ಕರೋನಾ Okay, fine. Last ವ್ಯಾಕ್ಸಿನ್ minute, ಅಲ್ಲೂ last ಸಹ minute. ಮೋದಿ ಅವರ Last ಫೋಟೋ minute. ಬಂದಿರುತ್ತೆ, ಅದು ಇವ್ರ ಗಮನಕ್ಕಿರ್ಲಿ ಅಂತ. ಈಗ ಗ್ಯಾಸ್ ಅಭಾವ ಬಂದಿದೆ, ಗ್ಯಾಸ್ ಅಲ್ಲ ಈ ಗ್ಯಾಸ್ ಅಭಾವ ನಿಟ್ಟಿನಲ್ಲಿ ಪೂರೈಕೆ ನೋಡಿ, ಮಾಡಿ ಗ್ಯಾಸ್ ಸಿಲಿಂಡರ್ ಮೇಲೆ ಈ ನಿಮ್ದೇ ನಿಟ್ಟಿನಲ್ಲಿ ಸರ್ಕಾರದ ಕೇಂದ್ರ ಸ್ಟಿಕ್ಕರ್ ಹಾಕೊಳ್ಳಿ, ಯಾರು ಬೇಡ ಸರ್ಕಾರ, ಅಂತಾರೆ? ಸರ್ಕಾರ, ಯಾರು ಬೇಡ ಅಂತಾರೆ ಇವ್ರ ಅದಕ್ಕೆ? ಪಕ್ಷ, ನಾವು ಪಕ್ಷ, Exactly. ಪಕ್ಷಾತೀತವಾಗಿ ಎಲ್ಲರೂ ಅಲ್ಲ ಸಮಾಜ madam, ಮಧ್ಯೆ ಅದೇ ಹೇಳ್ತಿರೋದು ಜಾರಿ ನಿಮ್ಗೆ. ಹರಿಸೋಣ. ಸುಮ್ನೆ ಕೂತ್ ಮಾತಾಡೋದು. ಫೈನ್, ನಾನು ಅದೇ ಹೇಳಿದ್ದು. ಈಗ ಅವ್ರ ಫೋಟೋ ಹಾಕಂತಾರೆ, ಇವ್ರ ಫೋಟೋ ಹಾಕಂತಾರೆ. ನೀವು ಈಗ ಗ್ಯಾಸ್ ಅಭಾವ ಬಂದಿದೆ ಅಂತ ಗ್ಯಾಸ್ ಕೊಡಿ, ಪೂರೈಕೆ ಮಾಡಿ, ಅದಕ್ಕೂ ನಿಮ್ದೊಂದು ಸ್ಟಿಕ್ಕರ್ ಹಾಕೊಂಡ್ಬಿಡಿ. 100% ಸರ್, ನಾವು ಅದೇ ಒಂದು ಅದೇ ಪೂರೈಕೆ ಜನರಿಗೆ ಮಾಡ್ತೀವಿ. ಸಮಸ್ಯೆ ಅಷ್ಟೇ ತೀರಬೇಕು. ಅದನ್ನೇ ನೀವು ನಮ್ಮ ಯಾರ ಸರ್ಕಾರ ಫೋಟೋನಾದ್ರೂ ಆ ಹಾಕೊಳ್ಳಿ. ನಿಟ್ಟಿನಲ್ಲಿ ಇವತ್ತೇ ನಮ್ಮ ವಕ್ತಾರರು ಸಚಿವರು ಹೇಳುವಷ್ಟು ಹೇಳಿದ್ದಾರೆ, confident ಆಗಿ ನಮ್ಮ Okay. ಸಚಿವರು ಇವತ್ತೇ ಹೇಳಿದ್ದಾರೆ. ಫೈನ್. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಜಾನ್ ಆಗಿದ್ದಕ್ಕಾಗಿ. ನೋಡೋಣ, ಈ ಸಮಸ್ಯೆ ಇಲ್ಲ ಅನ್ನೋದು ಒಂದು, ಮತ್ತೊಂದು ಕಡೆ ಸಮಸ್ಯೆ ಇದೆ ಅನ್ನೋದು ಮತ್ತೊಂದು. ಬಟ್ ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ನಾಳೆ ಅಥವಾ ನಾಡಿದ್ದೊಳಗೆ ಗೊತ್ತಾಗುತ್ತೆ. ಯಾಕಂದ್ರೆ ಹೋಟೆಲ್ ಮಾಲೀಕರು ಅದನ್ನೇ ಹೇಳ್ತಾ ಇದ್ದಾರೆ, ಇರುವಂಥ ಗ್ಯಾಸು ನಾಳೆ ತನಕ ಬರ್ಬೋದು ಅಥವಾ ನಾಡಿ ತನಕ ಬರ್ಬೋದು, ಆಮೇಲೆ ಏನೂ ಗೊತ್ತಿಲ್ಲ ಅಂತ. ಸೊ ಇದಕ್ಕೆಲ್ಲದಕ್ಕೂ ಗ್ಯಾಸ್ ಅಭಾವ ನಿಜಕ್ಕೂ ಇದೆಯಾ ಅಥವಾ ಕೃತಕ ಅಭಾವ ಸೃಷ್ಟಿ ಮಾಡಲಾಗ್ತಾ ಇದೆಯಾ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ? ಇದೆಲ್ಲದಕ್ಕೂ ಉತ್ತರ ನಾಳೆ ಅಥವಾ ನಾಡಿದ್ದೊಳಗಡೆ ಕ್ಲಿಯರ್ ಕಟ್ ಆಗಿ ಸಿಕ್ಬಿಡುತ್ತೆ.